ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಒಂದು ಹೆಸರುಬೇಳೆ ರೆಸಿಪಿ ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಪಲ್ಯನ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ: ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಚಕ್ಕೆ, ಲವಂಗ. ನಾನು 2 ಪೀಸ್ ಚಕ್ಕೆ, ಒಂದು 4 ಲವಂಗ ಹಾಕ್ಕೊಂಡಿದ್ದೀನಿ. ಮತ್ತು ಹೆಸರುಬೇಳೆ, ಮತ್ತು 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ ಚಿಕ್ಕದಾಗಿ. ಸಣ್ಣದಾಗಿ ಹೆಚ್ಕೋಬೇಕು. ಟೊಮೊಟೊ ಒಂದು 3 ತೆಕ್ಕೊಂಡಿದ್ದೀನಿ. ಮತ್ತು ಒಂದು 4 ಹಸಿಮೆಣಸಿನ್ಕಾಯಿನ ಸೀಳ್ಕೊಂಡಿದ್ದೀನಿ. ನೀವು ಬೇಳೆ ಎಷ್ಟು ಹಾಕ್ಕೊಡ್ತೀರೋ ಅದಕ್ಕೆ ತಕ್ಕನಾಗೆ ನೀವು ತಗೊಳ್ಳಿ. ಇದು ಹೆಸರುಬೇಳೆ ದಾಲ್ ಫ್ರೈ ಆದರೆ ಹೇಳ್ಬೋದು, ಹೆಸರುಬೇಳೆ ಕೂಟು ಇಲ್ಲ ಸಾಗು ಏನಾದರೂ ಹೇಳ್ಬೋದು. ಆದರೆ ಇದು ನಾವು ಮಾಡೋಂಥ ಅಡುಗೆನೇ ಸಿಂಪಲ್ ಇಂಗ್ರೀಡಿಯೆಂಟ್ಸೇ ಹಾಕ್ತೀವಿ. ಡಿಫ್ರೆಂಟ್ ಏನು ಅಂತ ಅನ್ಬೋದು. ಆದರೆ ನೀವು ಇದನ್ನು ಮಾಡ್ಕೊಂಡು ತಿನ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತಂದು. ಡಿಫ್ರೆಂಟ್ ಏನಪ್ಪ ಅಂದರೆ, ನಾನು ಚಕ್ಕೆ ಲವಂಗ ಎತ್ತಿಟ್ಕೊಂಡಿದ್ದೀನಲ್ಲ, ಅದನ್ನು ನಾನು ಕುಟ್ಬಿಟ್ಟು ಪುಡಿ ಮಾಡಿಕೊಂಡು ತರಿಯಾಗಿ ಹಾಕ್ಕೊಂಡಿದ್ದೀನಿ. ಯಾರೇ ಸಾಂಬಾರು ಮಾಡಿದ್ರೂ ಚಕ್ಕೆ ಲವಂಗ ಹಾಕೋದಿಲ್ಲ. ಆದರೆ ನಾವು ಈ ಬೇಳೆ ಹೆಸರುಬೇಳೆ ಪಲ್ಯಕ್ಕೆ ನೀವು ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಟೇಸ್ಟಾಗಿರುತ್ತೆ ಮತ್ತು ಇದರದ್ದು ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ, ಘಮ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇದನ್ನು 3 ಪ್ರೆಷರು ತೆಗೆಸ್ಕೋಬೇಕು. ಇದನ್ನು ಮಸಿಯೋದು ಬೇಡ, ಯಾಕೆಂದರೆ ಹೆಸರುಬೇಳೆ ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಅದರೊಳಗೆ ಸ್ಮ್ಯಾಶ್ ಆಗಿರುತ್ತೆ, ಮಸಿಯೋಂಥ ಅವಶ್ಯಕತೆ ಇರೋದಿಲ್ಲ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗ್ತಿದ್ದಂಗೆ ಒಗ್ಗರಣೆಗೂ ಅಷ್ಟೇ, ಈರುಳ್ಳಿನೂ ಬೇಡ, ಬೆಳ್ಳುಳ್ಳಿ ಬೇಡ, ಏನೂ ಬೇಡ. ಅದಕ್ಕೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಂಡು ನಾವು ಬೇಯಿಸಿಟ್ಟಿರೋಂಥ ಬೇಳೆನ ಅದಕ್ಕೆ ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ. ಉಪ್ಪು ಹಾಕ್ಕೊಳ್ಳೋಣ ಟೇಸ್ಟಿಗೆ. ಹಾಕ್ಕೊಂಡು ಬೇಕು ಅಂತಂದರೆ 4 ಎಳೆನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ನೀವು, ಬೇಕು ಅಂತಂದರೆ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ದೋಸೆ ಇಡ್ಲಿ ಎಲ್ಲ ಮಾಡಬೇಕಾದ್ರೆ ಚಟ್ನಿ ಮಾಡಿ ಜೊತೆಗೆ ಸಾಂಬಾರು ಇಟ್ಕೊತಾರೆ. ದೋಸೆಗೆ ಚಪಾತಿಗೆಲ್ಲ ನಮಗೆ ಸೈಡ್ಸಿಗೆ ಚಟ್ನಿ ಬೇಡ, ಇದೊಂದು ಹೆಸರುಬೇಳೆ ಪಲ್ಯ ಇದ್ದರೆ ಸಾಕು. ನಾವು ಇನ್ನೂ ಎಕ್ಸ್ಟ್ರಾ 2 ತಿನ್ನೋದಕ್ಕಿಂತ 2 ಎಕ್ಸ್ಟ್ರಾ ದೋಸೆ ಚಪಾತಿ ತಿಂತೀವಿ, ಅಷ್ಟು ಟೇಸ್ಟಾಗಿರುತ್ತೆ. ಅದನ್ನೇ ನೀವು ಇಡ್ಲಿಗೆ ಮಾಡ್ಕೊಂಡು ತಿನ್ನೋದಾದರೆ ಸ್ವಲ್ಪ ತೆಳ್ಳಗಿರಲಿ, ಜೊತೆಗೆ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಮಿಕ್ಕಿದ್ದಕ್ಕೆ ಅದಕ್ಕೂ ಚಟ್ನಿ ಬೇಡ, ಬರೀ ಇದು ಹೆಸರುಬೇಳೆ ಪಲ್ಯದಲ್ಲೇ ನಾವು 4ರಿಂದ 5 ದೋಸೆ ತಿಂದುಬಿಡ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಅನ್ನಕ್ಕೆ ಮಾಡೋದಾದರೆ ಸ್ವಲ್ಪ ತಿಕ್ಕಾಗಿರಲಿ, ಚಪಾತಿ ಮಾಡೋದಾದರೆ ದಾಲ್ ಫ್ರೈ ಮಾಡ್ತೀವಲ್ಲ ಆ ಥರ ಗಟ್ಟಿಗಿರಲಿ, ತುಂಬ ಟೇಸ್ಟಾಗಿರುತ್ತೆ. ನೀವು ಇದನ್ನು ಒಂದ್ಸತಿ ಮಾಡಿಕೊಂಡು ತಿಂದು ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇದರ ಸ್ಮೆಲ್ ಬರ್ತಾ ಇರಬೇಕಾದ್ರೇ ನಿಮಗೆ ಗೊತ್ತಾಗೋಗುತ್ತೆ ಯಾವ ರೀತಿ ಇದೆ ಇದು ಅಡುಗೆ ಅನ್ನೋದು. ನೀವು ಈ ಥರ ಟೇಸ್ಟ್ ನೀವು ಹೋಟ್ಲಲ್ಲೂ ಕೂಡ ತಿಂದಿರೋದಿಲ್ಲ. ಮಾಡೋಂಥ ರೆಸಿಪಿನೇ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಒಂದ್ಸತಿ ನೀವು ಕೂಡ ಮಾಡಿಕೊಂಡು ತಿಂದು ನೋಡಿ ಈ ರೆಸಿಪಿ.